ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗಾಯ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೋಸ್ಕರ ನಾನು ಪರ್ಸನಲ್ ಲೋನ್ ಆ್ಯಪ್ ಸಿಗುವಂಥ ಒಂದು ಅಪ್ಲಿಕೇಶನ್ನ ತೊಗೊಂಡು ಬಂದಿದ್ದೀನಿ. ಈ ಒಂದು ಅಪ್ಲಿಕೇಶನ್ ನೇಮ್ ನೋಡೋದಾದರೆ ಹೋಮ್ ಕ್ರೆಡಿಟ್ ಪರ್ಸನಲ್ ಲೋನ್ ಆ್ಯಪ್ ಅಂತ ಇದೆ. ಇದು ಒಂದು ನಮಗೆ ಫೈನಾನ್ಸ್ಗೆ ಆಗಿರ್ಬೋದು, ಪರ್ಸ್ನಲ್ ಲೋನ್ಸ್ಗೆ ಆಗಿರ್ಬೋದು ತುಂಬಾ ಯೂಸ್ ಆಗ್ತಾ ಇದೆ. ಹಾಗೆ ನಿಮ್ಗೆ ಏನಾದರೂ ಫೈನಾನ್ಷಿಯಲ್ ನೀಡ್ಸ್ ಇತ್ತು ಅಂದರೆ ನೀವು ಈಸಿಯಾಗಿ ಇಲ್ಲಿ ಫುಲ್ಫಿಲ್ ಕೂಡ ಮಾಡ್ಕೋಬಹುದಾಗಿದೆ. ಹಾಗೆ ಇದು ಏನಿದೆ ಹೋಮ್ ಕ್ರೆಡಿಟ್ ಇಂಡಿಯನ್ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯವ್ರದ್ದಾಗಿರುತ್ತೆ. ಹಾಗೆ ಈ ಒಂದು ಅಪ್ಲಿಕೇಶನ್ಗೆ 4.5 ರಿವ್ಯೂಸ್ ಇರುತ್ತೆ, 3+ ರೇಟೆಡ್ ಇದೆ. ಹಾಗೆ 10 ಮಿಲಿಯನ್+ ಡೌನ್ಲೋಡ್ಸ್ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನಿಂದ ಯಾವ ರೀತಿಯಾಗಿ ನಾವು ಲೋನ್ ಅಪ್ಲೈ ಮಾಡ್ಕೊಳ್ಳೋದು, ಹಾಗೆ ಇಲ್ಲಿ ಏನೆಲ್ಲ ಪ್ರೋಸೆಸ್ ಇರುತ್ತೆ, ಯಾವ ರೀತಿಯಾಗಿ ನಮಗೆ ಇವರು ಎಲಿಜಿಬಿಲಿಟಿ ಇರಬೇಕಾಗುತ್ತೆ ಅಂತ ಹೇಳ್ತಾರೆ, ಹಾಗೆ ಡಾಕ್ಯುಮೆಂಟ್ಸ್ ಎಲ್ಲ ಏನು ಬೇಕು ಅನ್ನೋ ಒಂದು ಫುಲ್ ಡೀಟೇಲ್ ನಾನು ನಿಮಗೆ ತಿಳಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಬನ್ನಿ ಗಾಯ್ಸ್, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮಗೆ ಇನ್ಸ್ಟೆಂಟಾಗಿ ಲೋನ್ ಅನ್ನೋದು ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಈಸಿ ಪ್ರೋಸೆಸ್ ಇರುತ್ತೆ, 100% ಪೇಪರ್ಲೆಸ್ ಪ್ರೋಸೆಸ್ ಆಗಿರೋದ್ರಿಂದ ನಿಮಗೆ ಕ್ವಿಕ್ಕಾಗಿ ಹಾಗೆ ಇಲ್ಲಿ ಫಾಸ್ಟಾಗಿ ಲೋನ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಿಮಗೆ ಲೋನ್ ಅನ್ನೋದು ಅಪ್ ಟು 4,80,000ವರೆಗೂ ಸಿಗ್ತಾ ಇದೆ. ಗಾಯ್ಸ್, ನಿಮ್ಗೆ ಏನಾದರೂ ಎಮರ್ಜೆನ್ಸಿಗೆ ಲೋನ್ ಬೇಕಿತ್ತು ಅಂದರೆ ಎಲ್ಲಿ ಲೋನ್ ಸಿಗ್ತಾ ಇಲ್ಲ ಅಂದರೆ ನೀವು ಈ ಒಂದು ಅಪ್ಲಿಕೇಶನ್ ಮೂಲಕ ಲೋನ್ ಕೂಡ ಅಪ್ಲೈ ಮಾಡ್ಕೋಬಹುದಾಗಿದೆ. ಇನ್ಸ್ಟೆಂಟಾಗಿ ಲೋನ್ ಅಪ್ರೂವಲ್ನ ಮಾಡ್ತಾರೆ. ಈ ಒಂದು ಅಪ್ಲಿಕೇಶನ್ನ ಬೆನಿಫಿಟ್ಸ್ ಆಗಿರುತ್ತೆ. ಹಾಗೆ ಇಲ್ಲಿ ಕ್ವಿಕ್ ಡಿಸ್ಬರ್ಸ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಟ್ರಸ್ಟೆಡ್ ಲೋನ್ ಆ್ಯಪ್ ಅಂತಲೇ ಹೇಳಬಹುದು, ಬಿಕಾಸ್ ಇದು ಒಂದು ಟ್ರಸ್ಟೆಡ್ RBI ರಿಜಿಸ್ಟರ್ಡ್ NBFC ಅಪ್ಲಿಕೇಶನ್ ಆಗಿರುತ್ತೆ. ಹಾಗೆ ಇಲ್ಲಿ ಮಿನಿಮಮ್ ಡಾಕ್ಯುಮೆಂಟೇಷನ್ ಬೇಕಾಗುತ್ತೆ. ಜಸ್ಟ್ 2 ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು, ನಮಗೆ ಲೋನ್ ಅನ್ನೋದು ಸಿಗ್ತಾ ಇದೆ. 100% ಸೇಫ್ ಆಗಿ ಸೆಕ್ಯೂರ್ ಆಗಿರುತ್ತೆ. ನಮ್ಮ ಒಂದು ಲೋನ್ ಜರ್ನಿ ಅನ್ನೋದು ಟ್ರಾನ್ಸ್ಪರೆನ್ಸ್ ಆಗಿ, ಹಾಗೆ ಇಲ್ಲಿ ಯಾವುದೇ ರೀತಿ ಹಿಡನ್ ಚಾರ್ಜಸ್ ಕೂಡ ನಮಗೆ ಹಾಕ್ದೇನೆ ಈಸಿಯಾಗಿ ಹಾಗೆ ಸೇಫ್ ಆಗಿ ಲೋನ್ ಕೊಡ್ತಾ ಇದ್ದಾರೆ. ರೀಪೇಮೆಂಟ್ ಆಪ್ಷನ್ಸ್ ಅಂತೂ ತುಂಬಾನೇ ಫ್ಲೆಕ್ಸಿಬಲ್ ಆಗಿ ಸಿಗ್ತಾ ಇದೆ. ಪರ್ಸನಲೈಸ್ಡ್ ಲೋನ್ ಸೊಲ್ಯೂಷನ್ಸ್ ಕೂಡ ಇವರು ನಮಗೆ ಕೊಡ್ತಾ ಇದ್ದಾರೆ. ನಿಮ್ಮ ಒಂದು ಫೈನಾನ್ಷಿಯಲ್ ನೀಡ್ಸ್ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿಗೆ ಅಥವಾ ಹೋಮ್ ರೆನಿವೇಷನ್, ಹೈಯರ್ ಸ್ಟಡೀಸ್ಗೋಸ್ಕರ, ಟ್ರಾವೆಲ್ಗೋಸ್ಕರ ಅಥವಾ ವೆಡ್ಡಿಂಗ್ ಎಕ್ಸ್ಪೆನ್ಸ್ಗೋಸ್ಕರ ಬೇಕಿತ್ತು ಅಂದರೆ ನಿಮಗೆ ಇಲ್ಲಿ ಪರ್ಸನಲೈಸ್ಡ್ ಲೋನ್ ಸೊಲ್ಯೂಷನ್ಸ್ ಕೂಡ ಇವರು ಕೊಡ್ತಾ ಇದ್ದಾರೆ. ಇಷ್ಟೊಂದೆಲ್ಲ ಈ ಒಂದು ಅಪ್ಲಿಕೇಶನಿಂದ ನಮಗೆ ಬೆನಿಫಿಟ್ಸ್ ಅನ್ನೋದು ಸಿಗ್ತಾ ಇದೆ. ಹಾಗೆ ಈ ಒಂದು ಅಪ್ಲಿಕೇಶನ್ ಯಾಕೆ ಚೂಸ್ ಮಾಡ್ಕೋಬೇಕು ಅನ್ನೋ ಒಂದು ರೀಸನ್ನ ನೋಡೋದಾದರೆ, ಇದು ಏನಿದೆ ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ. ಹಾಗೆ ಇಲ್ಲಿ 1.9 crore+ ಹ್ಯಾಪಿ ಕಸ್ಟಮರ್ಸ್ ಕೂಡ ನೋಡ್ಕೋಬಹುದು. ಟ್ರಸ್ಟೆಡ್ ಆ್ಯಪ್ ಕೂಡ ಆಗಿರುತ್ತೆ. 4.5 ಸ್ಟಾರ್ ರೇಟಿಂಗ್ಸ್ ಕೂಡ ನಾವು ಗೂಗಲ್ ಪ್ಲೇ ಸ್ಟೋರಲ್ಲಿ ನೋಡಬಹುದು. ಹಾಗೆ ಇಲ್ಲಿ ಯಾವ ರೀತಿಯಾಗಿ ಲೋನ್ ಅಪ್ಲೈ ಮಾಡ್ಕೋಬೇಕು ಅನ್ನೋದು ಪ್ರೋಸೆಸ್ನ ನೋಡೋದಾದರೆ, ನಾವು ಮೊದಲೇದಾಗಿ ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು, ಹಾಗೆ ಇಲ್ಲಿ ನಮ್ಮ ಒಂದು ಡೀಟೇಲ್ಸ್ ಅನ್ನೋದು ಏನಿರುತ್ತೆ ಅದನ್ನು ನಾವು ಸಬ್ಮಿಟ್ ಮಾಡಿಕೊಂಡು, ಹಾಗೆ ನಮ್ಮ ಒಂದು ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡ್ಕೊಂಡು ನಂತರ KYC ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ಕೊಂಡ್ಮೇಲೆ ನಮ್ಮ ಒಂದು ಲೋನ್ ಅನ್ನೋದು ಇನ್ಸ್ಟೆಂಟಾಗಿ ಅಪ್ರೂವಲ್ನ ಮಾಡಿ ನಮ್ಮ ಒಂದು ಫಂಡ್ ಅನ್ನೋದು ಏನಿರುತ್ತೆ ಡೈರೆಕ್ಟಾಗಿ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ನ ಮಾಡ್ತಾರೆ. ಈ ರೀತಿಯಾಗಿ ಇಲ್ಲಿ ಪ್ರೋಸೆಸ್ ಅನ್ನೋದು ಇರುತ್ತೆ. ಹಾಗೆ ಏನೆಲ್ಲ ನಮಗೆ ಎಲಿಜಿಬಿಲಿಟಿ ಇರಬೇಕಾಗುತ್ತೆ ಲೋನ್ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಅಂದರೆ, ಮೊದಲೇದಾಗಿ ನಾವು ಇಂಡಿಯನ್ ಸಿಟಿಸನ್ ಆಗಿರಬೇಕು. ಹಾಗೆ ನಮ್ಮ ಒಂದು ಏಜ್ ಬಂದುಬಿಟ್ಟು 18 ಇಯರ್ಸ್ ಮೇಲೆ ಇರಬೇಕಾಗುತ್ತೆ. ಹಾಗೆ 60 ಇಯರ್ಸ್ ಒಳಗಡೆನೇ ಇರಬೇಕಾಗುತ್ತೆ. ನೀವು ಸ್ಯಾಲ್ರಿಡ್ ಪರ್ಸನ್ ಆಗಿರಬೇಕು ಅಥವಾ ಪೆನ್ಷನರ್ ಆಗಿರಬೇಕಾಗುತ್ತೆ, ಅಥವಾ ನೀವೇನಾದರೂ ಸೆಲ್ಫ್ ಎಂಪ್ಲಾಯ್ಡ್ ಇಂಡಿವಿಜುವಲ್ಸ್ ಇದ್ದರು ಅಂದರೂ ಕೂಡ ನಿಮಗೆ ಲೋನ್ ಅನ್ನೋದು ಸಿಗ್ತಾ ಇದೆ. ಹಾಗೆ ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೋಬೇಕು ಅಂತಂದರೆ ನೀವು ಹೋಮ್ ಕ್ರೆಡಿಟ್ ಅನ್ನೋ ಒಂದು ಕಸ್ಟಮರ್ ಕೂಡ ಆಗಿರಬೇಕು. ಎಕ್ಸಿಸ್ಟಿಂಗ್ ಕಸ್ಟಮರ್ ಆಗಿದ್ದರೆ ಮಾತ್ರ ನಿಮಗೆ ಇವರು ಲೋನ್ ಅನ್ನೋದು ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಇಲ್ಲಿ ಎಲಿಜಿಬಿಲಿಟಿ ಅನ್ನೋದು ಬೇಕಾಗುತ್ತೆ. ಹಾಗೆ ಇಲ್ಲಿ ಡಾಕ್ಯುಮೆಂಟ್ಸ್ ನೋಡೋದಾದರೆ ಪ್ಯಾನ್ ಕಾರ್ಡ್, ಹಾಗೆ ಇಲ್ಲಿ ಅಡ್ರೆಸ್ ಪ್ರೂಫ್ಗೆ ಒಂದು ಆಧಾರ್ ಕಾರ್ಡ್ ಇದ್ದರೆ ಸಾಕು ಲೋನ್ ಅನ್ನೋದು ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಪರ್ಸನಲ್ ಲೋನ್ ಫೀಚರ್ಸ್ನ ನೋಡೋದಾದರೆ, ಲೋನ್ ಅಮೌಂಟ್ ಬಂದುಬಿಟ್ಟು 4,80,000ವರೆಗೂ ಇರುತ್ತೆ. ಮಿನಿಮಮ್ ಆ್ಯನ್ಯುವಲ್ ಪರ್ಸೆಂಟೇಜ್ ರೇಟ್ ಅಂದರೆ APR ಅನ್ನೋದು 19.5% ಇರುತ್ತೆ. ಮಿನಿಮಮ್ ರೀಪೇಮೆಂಟ್ ಪೀರಿಯಡ್ ಅನ್ನೋದು 9 ಮಂತ್ಸ್ ಇರುತ್ತೆ. ಮ್ಯಾಕ್ಸಿಮಮ್ ರೀಪೇಮೆಂಟ್ ಪೀರಿಯಡ್ ಅನ್ನೋದು 60 ಮಂತ್ಸ್ವರೆಗೂ ಇರುತ್ತೆ. ಜೊತೆಗೆ ಇವರು ನಮಗೆ ಉಜ್ವಲ್ EMI ಕಾರ್ಡ್ ಫೀಚರ್ಸ್ ಕೂಡ ನಮಗೆ ಕೊಡ್ತಾ ಇದ್ದಾರೆ. ಇಲ್ಲಿ ಈ ಒಂದು ಕಾರ್ಡ್ ಇತ್ತು ಅಂದರೆ ನಮಗೆ ಇಲ್ಲಿ ಈಸಿಯಾಗಿ EMI ಮುಖಾಂತರ ನಾವು ಲೋನ್ ಕೂಡ ಪೇ ಮಾಡ್ಕೋಬಹುದಾಗಿದೆ. ಜೊತೆಗೆ ಇಲ್ಲಿ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಈ ಒಂದು ಎಕ್ಸಾಂಪಲ್ ಮೂಲಕ ನಮಗೆ ಕ್ಲಾರಿಟಿ ಕೂಡ ಸಿಗುತ್ತೆ. ಸಪೋಸ್ ನಮ್ಮ ಒಂದು ಲೋನ್ ಅಮೌಂಟ್ ಏನಾದರೂ 70,000 ಇತ್ತು ಅಂದರೆ ಈ ಒಂದು 70,000 ಲೋನ್ ಅಮೌಂಟ್ಗೆ ಟೆನ್ಯೂರ್ ಅನ್ನೋದು 24 ಮಂತ್ಸ್ ಇರುತ್ತೆ. ಇಂಟ್ರೆಸ್ಟ್ ರೇಟ್ ಅನ್ನೋದು 32% ಹಾಕಿರ್ತಾರೆ. EMI ಅನ್ನೋದು 3,986 ಪರ್ ಮಂತ್ಗೆ ನಾವು ಕಟ್ಟಬೇಕು. ಪ್ರೊಸೆಸಿಂಗ್ ಫೀಸ್ ಅನ್ನೋದು 2,730 ರೂಪೀಸ್ ಆಗುತ್ತೆ. ಟೋಟಲ್ ಅಮೌಂಟ್ ರೀಪೇಬಲ್ ಬಂದುಬಿಟ್ಟು 70,000ಗೆ 95,672 ರೂಪೀಸ್ನ ಪೇ ಮಾಡ್ಕೋಬೇಕು. ಈ ರೀತಿಯಾಗಿ ಇಲ್ಲಿ ಎಕ್ಸಾಂಪಲ್ ಮೂಲಕ ನಮಗೆ ಕ್ಲಾರಿಟಿನ ತಿಳಿಸಿದ್ದಾರೆ. ಸೊ ಈ ರೀತಿಯಾಗಿ ಇಲ್ಲಿ ಡೀಟೇಲ್ಸ್ ಅನ್ನೋದು ಇರುತ್ತೆ. ಹಾಗೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಬೇಕಿತ್ತು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡ್ರೆ ಪ್ಲೇಸ್ಟೋರಲ್ಲಿ ರೀಡೈರೆಕ್ಟ್ ಆಗ್ತೀರಾ, ಈ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ನೀವು ಕೂಡ ಲೋನ್ ಅಪ್ಲೈ ಮಾಡ್ಕೋಬಹುದಾಗಿದೆ. ಇಲ್ಲಿ ಈ ರೀತಿಯಾಗಿ ಇಲ್ಲಿ ಡೀಟೇಲ್ ಹಾಗೆ ಇನ್ಫಾರ್ಮೇಷನ್ ತಿಳಿಸಿದ್ದಾರೆ. ನೋಡಿದಲ್ವಾ ಗಾಯ್ಸ್, ಯಾವ ರೀತಿಯಾಗಿ ನಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ನಮಗೆ ತಿಳಿಸಿದ್ದಾರೆ ಅಂತ. ಈ ಒಂದು ವಿಡಿಯೋ ಮೂಲಕ ನೀವು ಕೂಡ ಕನ್ಫ್ಯೂಷನ್ ಇಲ್ಲದೇನೆ ಲೋನ್ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲೂ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.